ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಪಾದಯಾತ್ರೆ ಈಗಾಗಲೇ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ವಾಗ್ದಾಳಿಯನ್ನ ನಡೆಸಿರೋದು. ಮಳೆಯ ನಡುವೆಯೇ ಪಾದಯಾತ್ರೆ ಸಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ವಿಜಯೇಂದ್ರ ಹೆಜ್ಜೆ ಹಾಕ್ತಾ ಇದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಾದಯಾತ್ರೆಯಲ್ಲಿ ಭಾಗಿಯಾಗಿರೋದು. ಬಿಡದಿ ಕಡೆ ಹೊರಟಿದೆ ದೋಸ್ತಿ ಪಾದಯಾತ್ರೆ. ಪಾದಯಾತ್ರೆ ಹಿನ್ನೆಲೆ ಎರಡೂ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆಯಾಗಿದೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಒಂದ್ ಕಡೆ ಪಾದಯಾತ್ರೆ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್. ದೋಸ್ತಿ ಈಗ ಸರ್ಕಾರದ ವಿರುದ್ಧ ಸಮರ ಸಾರಿದೆ. ಪಾದಯಾತ್ರೆಗೆ ಈಗಾಗಲೇ ಚಾಲನೆ ಸಿಕ್ಕು ಬಿಡದಿಯತ್ತ ಪಾದಯಾತ್ರೆ ಈಗಾಗಲೇ ಹೊರಟಿದೆ. ಮಳೆಯ ನಡುವೆಯೂ ಕೂಡ ಪಾದಯಾತ್ರೆ ಯಶಸ್ವಿಯಾಗಿ ಸಾಗ್ತಾ ಇದೆ. ಕರ್ನಾಟಕದಲ್ಲಿರತಕ್ಕಂತಹ ಭ್ರಷ್ಟ ಸರ್ಕಾರವನ್ನ ಕಿತ್ತೊಗಿಬೇಕು. ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂತಹ ಸಿದ್ದರಾಮಯ್ಯರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ಇಡೀ ಕರ್ನಾಟಕದ ಜನತೆ ಇವತ್ತಿನ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವುದರ ಮುಖಾಂತರ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಸಂದೇಶವನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಈ ಯಾತ್ರೆ ಕೊನೆಗೊಳ್ಳುವ ಮೊದಲು, ಮೈಸೂರು ಚಾಲೋ ಕಾರ್ಯಕ್ರಮ ಮುಗಿಯೋದಕ್ಕಿಂತ ಮೊದಲು ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಯಾವ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಯಾರೆಲ್ಲ ಇದ್ದಾರ ಅವರೆಲ್ಲರಿಗೂ ಕೂಡ ಕಾನೂನಿನ ಮುಖಾಂತರ ತಕ್ಕ ಶಿಕ್ಷೆ ಆಗಬೇಕು ಅನ್ನತಕ್ಕಂಥ ಆಗ್ರಹದ ಜೊತೆಗೆ ಜನರಿಂದ ಚುನಾಯಿತ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ರಾಜಭವನದ ಮೂಲಕ ಕೇಂದ್ರ ಪ್ರಯತ್ನಿಸ್ತಾ ಇದೆ ಅನ್ನೋ ಆರೋಪ. ಏನ್ ಹೇಳ್ತೀವಿ? ಖಂಡಿತ ಇಲ್ಲ. ಕರ್ನಾಟಕದ ಸರ್ಕಾರ ಇವತ್ತು ಭ್ರಷ್ಟ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಯಾವ ಮೂಡ ಮತ್ತು ವಾಲ್ಮೀಕಿ ಆ ಎರಡು ಹಗರಣಗಳಲ್ಲಿ ನೇರವಾಗಿ ಸರ್ಕಾರದ ಜನಪ್ರತಿನಿಧಿಗಳು ಸಚಿವರು ಭಾಗಿಯಾಗೋದ್ರ ಜೊತೆಗೆ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅನ್ನೋದು ಸಾಬೀತಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಸಂದರ್ಭದಲ್ಲಿ ಕೊಡ್ತಾರೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವನ್ನಪ್ಪಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಎಸ್ಐ ಸಾವಿನ ಬಗ್ಗೆ ತನಿಖೆಗೆ ಆಗ್ರಹಿಸಿ ರಾಜ್ಯಪಾಲರಿಗೆ ಪತ್ರವನ್ನ ಬರೆಯಲಾಗಿದೆ. ಕರ್ನಾಟಕ ಆಮ್ ಆದ್ಮಿ ಯುವ ಘಟಕದಿಂದ ಪತ್ರವನ್ನ ಬರೆದಿರೋದು. ಯುವ ಘಟಕದ ಅಧ್ಯಕ್ಷ ವಕೀಲ ಲೋಹಿತ್ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ. ತನಿಖೆಯನ್ನ ನಡೆಸಬೇಕು ಅಂತ. ಹಣಕ್ಕೆ ಪೀಡಿಸುತ್ತಿರುವ ಬಗ್ಗೆ ಮೃತರ ಸಂಬಂಧಿಕರು ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕನ ವಿರುದ್ಧವೇ ಆರೋಪ ಕೇಳಿ ಬಂದಿದೆ. ಕೂಡಲೇ ತನಿಖೆಗೆ ಸೂಚಿಸಬೇಕು ಅಂತ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದೆ ಆಮ್ ಆದ್ಮಿ ಯುವ ಘಟಕ. ರಾಜ್ಯದಾದ್ಯಂತ ಈಗ ಸದ್ಯಕ್ಕೆ ಪಿಎಸ್ಐ ಪರಶುರಾಮ್ ಸಾವಿನ ವಿಚಾರ ಭಾರಿ ಚರ್ಚೆ ಮತ್ತು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಮತ್ತು ಮಗನ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. 30 ಲಕ್ಷ ರೂಪಾಯಿ ಹಣವನ್ನ ಪಿಎಸ್ಐ ಪರಶುರಾಮ್ ಇಂದ ಇವರು ಕೇಳಿದ್ರು ಅಂತ ಸ್ವತಃ ಈಗ ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇವರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದೇ ವಿಚಾರ ಈಗ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ರಾಯರೆಡ್ಡಿ ಕೂಡ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ರಾಜ್ಯದಲ್ಲಿ ವರ್ಗಾವಣೆ ದಂಧೆ ಜೋರಾಗಿದೆ. ಪರಶುರಾಮ್ ವಿಚಾರದಲ್ಲಿಯೂ ಕೂಡ ಈ ವರ್ಗಾವಣೆ ದಂಧೆ ಸದ್ದು ಮಾಡಿರಬಹುದು. ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಕೇಳಿ ಬಂದಿದೆ. ಮತ್ತೊಂದು ಕಡೆ ಶಾಸಕರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಇದಲ್ಲದೆ ಆಮ್ ಆದ್ಮಿ ಯುವ ಘಟಕ ಈಗ ಪತ್ರವನ್ನ ಕೂಡ ಬರೆದಿದೆ ರಾಜ್ಯಪಾಲರಿಗೆ. ಕೂಡಲೇ ತನಿಖೆ ಆಗಬೇಕು, ತನಿಖೆಗಾಗಿ ಸೂಚನೆ ನೀಡಿ ಅಂತ ಪತ್ರದಲ್ಲಿ ಅವರು ಆಗ್ರಹಿಸಿದ್ದಾರೆ. ಸ್ವತಃ ಕಾಂಗ್ರೆಸ್ ಶಾಸಕರ ವಿರುದ್ಧ ಈ ಗಂಭೀರ ಆರೋಪ ಕೇಳಿ ಬಂದಿದೆ. ಇಂಥವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು, ತಪ್ಪು ಮಾಡಿದವರ ವಿರುದ್ಧ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ನಲ್ಲಿ ಗುಡ್ಡ ಕುಸಿತದ ದೃಶ್ಯಗಳೇ ಭಯಾನಕವಾಗಿದೆ. ಡ್ರೋನ್ನಲ್ಲಿ ಗುಡ್ಡ ಕುಸಿತ ಜಾಗದ ಭೀಕರ ದೃಶ್ಯ ಸರಿಯಾಗಿದೆ. ಮೊದಲು ಬೆಟ್ಟದ ಮೇಲಿಂದ ಭೂ ಕುಸಿತವಾಗಿದ್ದು ಬೆಟ್ಟದ ಸಾಲುಗಳಿಂದ ಹರಿತಾ ಇರುವಂತಹ ನೀರಿನ ದೃಶ್ಯ ಡ್ರೋನ್ನಲ್ಲಿ ಸರಿಯಾಗಿದೆ. ವಯನಾಡಿನಲ್ಲಿ ಗುಡ್ಡ ಕುಸಿತದ ಹಿನ್ನೆಲೆ ಆದಿವಾಸಿ ಬುಡಕಟ್ಟು ಜನ ಪರದಾಡ್ತಾ ಇದ್ರು. ಬುಡಕಟ್ಟು ಜನರನ್ನ ರಕ್ಷಣೆ ಮಾಡುವುದಕ್ಕೆ ರಕ್ಷಣಾ ಸಿಬ್ಬಂದಿ ಜೀವದ ಹಂಗನ್ನ ತೊರೆದು ರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ರು. ಮೊದಲಿಗೆ ರಕ್ಷಣಾ ತಂಡವನ್ನ ಹತ್ತಿರ ಬಿಡಿಸಿಕೊಳ್ಳದ ಬುಡಕಟ್ಟು ಜನರ ಮನವೊಲಿಸಿದ ಸಿಬ್ಬಂದಿ ಆದಿವಾಸಿಗಳ ಮಗುವನ್ನ ತಪ್ಪಿಕೊಂಡು ಸೂಚನೆಯನ್ನ ಕೊಟ್ಟು ವಿಶ್ವಾಸವನ್ನ ಸಾಧಿಸಿ ಬುಡಕಟ್ಟು ಜನರನ್ನ ರಕ್ಷಣೆ ಮಾಡಿದ್ರು.
അത് ആക്ച്വലി അടുപ്പിൽ ഇങ്ങനെ ഇരിക്കുന്നു, സാധനം കിട്ടാതെ. അപ്പോൾ അടുപ്പ് റേഞ്ച് ഇല്ല, പറ്റത്തില്ല. അപ്പോൾ വരാതെ പറഞ്ഞിട്ടുണ്ട്, ഇവർ ഞങ്ങൾ കൂടെ ഉണ്ട്. അപ്പോൾ ഹട്ടമണ്ണല്ലേ വളരെ ഏരിയയാണ്. അപ്പോൾ അത് ആക്ച്വലി അടുപ്പിൽ ഇങ്ങനെ ഇരിക്കുന്നു, സാധനം. ಮಹಾಮಳೆಯಿಂದಾಗಿ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಸಾಲಿನಲ್ಲಿ ಸಾಲು ಸಾಲು ಸಂಚಾಕಾರ ಉಂಟಾಗಿದೆ. ಕರ್ನಾಟಕ, ಕೇರಳ, ಕೊಂಕಣದಲ್ಲಿ ಭಾರೀ ಅವಾಂತರ ಉಂಟಾಗಿದೆ. ವಯನಾಡು ಭೂಕುಸಿತಕ್ಕೆ 338 ಜನರು ಮೃತಪಟ್ಟಿದ್ದಾರೆ. ಮಣ್ಣು ಅಗೆದಷ್ಟು ಶವಗಳ ರಾಶಿಯೇ ಸಿಗ್ತಾ ಇದೆ. ಮುಂಡಕೈ ಚೂರಲ್ ಮಲೈನಲ್ಲಿ ದುರಂತದ ಒಂದೊಂದು ದೃಶ್ಯವೂ ಕೂಡ ಘೋರವಾಗಿದೆ. ಸೇನೆ, ಎನ್ಡಿಆರ್ಎಫ್ ದಟ್ಟಾರಣ್ಯದಲ್ಲಿ ಸಿಲುಕಿದಂತಹ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ರಕ್ಷಣಾ ಪಡೆಗಳ ಕಾರ್ಯಕ್ಕೆ ಕೇರಳ ಸಿಎಂ ಪಿಣರಾಯಿ ಎಕ್ಸ್ ಖಾತೆಯ ಮೂಲಕ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಉತ್ತರಾಖಂಡದಲ್ಲೂ ಭಾರೀ ಮೇಘಸ್ಫೋಟಕ್ಕೆ ಕೇದಾರನಾಥದಲ್ಲಿ ಭೂಕುಸಿತ ಆಗಿದೆ. ಕೇದಾರನಾಥಕ್ಕೆ ತೆರಳಿದ್ದ 11 ಜನ ಕನ್ನಡಿಗರ ತಂಡ ಅಪಾಯದಲ್ಲಿ ಸಿಲುಕಿ ಪರದಾಡ್ತಾ ಇದ್ದಾರೆ. ಭೂಕುಸಿತದಲ್ಲಿ ಸಿಲುಕಿದ್ದ ಬೆಂಗಳೂರಿನ ಕೋಣನಕುಂಟೆ ಮೂಲದ 6 ಮಂದಿ ಕನ್ನಡಿಗರನ್ನ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡಲಾಗಿದ್ದು, ಇನ್ನುಳಿದ 5 ಸಂಕಷ್ಟದಲ್ಲಿದ್ದಾರೆ. यहाँ पर डेड बॉडी पड़ी है अभी अंदर, 5 डेड बॉडी है इसके अंदर. यहाँ पर डेड बॉडी पड़ी है अभी अंदर, 5 डेड बॉडी है इसके अंदर. ನಮಸ್ಕಾರ. ನಾಗೇಂದ್ರ ಬಾಬು ಅವ್ರಿಗೆ ನೋಡಿ, ಇಲ್ಲಿ ನಾವು ಇಷ್ಟು 6 ಜನ ನಾವು ಸೇಫ್ ಆಗಿದ್ದೀವಿ. ಇವರು ನಮ್ಮ ಟ್ರಾವೆಲ್ಸ್ ಕಡೆಯವರು. ನಾವು ಕೇದಾರ್ನಾಥ್ಗೆ ಹೋಗಿದ್ವಿ. ಕೇದಾರ್ನಾಥಿಂದ ನಾವು ದರ್ಶನ ಮಾಡಕ್ ಆಗ್ಲೇ ಇಲ್ಲ, ಮಧ್ಯದಲ್ಲೇ ನಾವು ಸಿಗಾಕೊಂಡಿದ್ವಿ. ತುಂಬಾ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇದೆ. ಅದರಲ್ಲಿ 6 ಜನ ಇನ್ನ ಮೇಲೆ ಇದ್ದಾರೆ. ನಿನ್ನೆ ರಾತ್ರಿ ಅವರು ಕಾಂಟ್ಯಾಕ್ಟ್ ಮಾಡಿ, ಒಬ್ರೊಬ್ರು ಕಾಂಟ್ಯಾಕ್ಟ್ ಮಾಡಿ, ತುಂಬಾ ಜನ ಇದ್ದಾರೆ. ಹೆಲಿಪ್ಯಾಡ್ ಸರ್ವಿಸಸ್ ತುಂಬಾ ಹದಗೆಟ್ಟಿದೆ ಅಂತ ಪೊಲೀಸರು ನೂಕುನುಗ್ಲಾಟದಲ್ಲಿ ತುಂಬಾ ಜನಕ್ಕೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಅವರು ಇನ್ನೂ ಬಂದಿಲ್ಲ, ಇನ್ನು 6 ಜನ ಅಲ್ಲೇ ಇದ್ದಾರೆ. ದಯವಿಟ್ಟು ಸರ್ಕಾರದ ಕಡೆಯಿಂದ, ದಯವಿಟ್ಟು ನಾಗೇಂದ್ರ ಬಾಬು ಅವರೇ, ನಿಮ್ಮ ರಿಪಬ್ಲಿಕ್ ನ್ಯೂಸ್ ಕಡೆಯಿಂದ ನಮ್ಗೆ ಏನಾದರೂ ಒಂದು ಸಹಾಯ ಮಾಡಿ. ನಾವು ಸದ್ಯಕ್ಕೆ ಇಷ್ಟು ಜನ ಬಂದಿದ್ದೀವಿ. ಇವರೊಬ್ರು ಒಂದು ಕಲ್ಲಿಂದ ಸೇಫ್ ಆಗಿ ಬರೀ ಕೈ ಮುರ್ಕೊಂಡು ಬಂದಿದ್ದಾರೆ. ದಯವಿಟ್ಟು ನಿಮ್ಗೆ ಕೇಳ್ಕೊತಾ ಇದ್ದೀವಿ, ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ರಿಪಬ್ಲಿಕ್ ನ್ಯೂಸ್ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಮಾಡಿ. ಸರ್ಕಾರದ ಕಡೆಯಿಂದ ಹೆಲ್ಪ್ ಕೊಡಿಸಿ ನಮ್ಗೆ ದಯವಿಟ್ಟು. ಇವಾಗ ಅಲ್ಲಿ ಇರೋದ್ರಲ್ಲಿ ಒಬ್ರು ಇದು ವಜ್ರಮುನಿ ಅವರ ತಮ್ಮನ ಮಗ ಇದ್ದಾರೆ. ನವೀನ್ ದಯಾನಂದ ಜೊತೆ 5 ಜನ ಸ್ನೇಹಿತರು ಸೇರಿ ಭೀಮಬಲಿ ಹೆಲಿಪ್ಯಾಡ್ ನಲ್ಲಿ ಅವರು ಸಿಗಾಕೊಂಡು ಅಲ್ಲಿ ನರಳುತ್ತಾ ಇದ್ದಾರೆ. ದಯವಿಟ್ಟು ನೀವು ಒಂದು ವ್ಯವಸ್ಥೆ ಮಾಡಿ ಅವರನ್ನ ಗುಪ್ತಕಾಶಿವರೆಗೂ ತಲುಪಿಸೋ ವ್ಯವಸ್ಥೆ ಮಾಡಿದ್ರೆ ನಾವು ನಿಮಗೆ ತುಂಬಾ ಚಿರಋಣಿಯಾಗಿರ್ತೀವಿ. ಅಲ್ಲಿ ಊಟ, ನಿದ್ದೆ. ಕೇದಾರನಾಥ್ನ ಹಲವೆಡೆ ಗುಡ್ಡ ಕುಸಿತ ಉಂಟಾಗಿದ್ದು, ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ರೋಪ್ಗಳ ಮೂಲಕ ಯಾತ್ರಾರ್ಥಿಗಳನ್ನ ರಕ್ಷಣೆ ಮಾಡಲಾಗ್ತಾ ಇದೆ.